ಗೆಳೆಯರೆ, ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾನು ಚಂದ್ರಶೇಖರ್ ಬಾಳೆ. ಈ ಸಂಚಿಕೆಯಲ್ಲಿ ಕೈಗಾರಿಕೆಗಳನ್ನು ಜಪಾನ್ ದೇಶದಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಪೂರಕವಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ. ಅಂದರೆ ಒಂದು ಕಾರ್ಖಾನೆಯನ್ನು ಮಂಜೂರಿ ಮಾಡುವಾಗ ನಿರ್ದಿಷ್ಟ ಪ್ರದೇಶವನ್ನು ಗುರುತಿಸಿದ ನಂತರ ಸರ್ಕಾರದ ಪ್ರತಿನಿಧಿಗಳು, ಸಂಬಂಧಿಸಿದ ಪ್ರತಿನಿಧಿಗಳು ಜಂಟಿ ಸರ್ವೆ ಮಾಡುತ್ತಾರೆ. ಆನಂತರ ರೈತರ ಜೊತೆಗೆ ಏನೇನು ಒಪ್ಪಂದ ಮಾಡಿಕೊಳ್ಳಬೇಕು ಎಂಬುದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಸರ್ವೆ ಮಾಡುವ ಉದ್ದೇಶ ರೈತರ ಸಭೆಗಳನ್ನು ನಡೆಸುವುದು. ಈ ಮುಂಚೆ ಕಾರ್ಖಾನೆ ಸ್ಥಾಪನೆ ಮಾಡುವ ಉದ್ದೇಶ ಮತ್ತು ಯಾವ ವಸ್ತುಗಳ ಉತ್ಪಾದನೆ ಮಾಡಲಾಗುತ್ತದೆ, ಎಷ್ಟು ಜನ ಉದ್ಯೋಗಿಗಳು ಕೆಲಸ ಮಾಡಲಿದ್ದಾರೆ, ಯಾವ ತರಹದ ಸ್ಕಿಲ್ ಇರುವವರು ಮತ್ತು ಸ್ಕಿಲ್ ಇಲ್ಲದೆ ಇರುವವರು ಒಟ್ಟು ಸಂಖ್ಯೆ ಎಷ್ಟು ಮತ್ತು ಭೂಮಿಯ ಅವಶ್ಯಕತೆ ಎಷ್ಟಿದೆ ಎಂಬ ಸಂಪೂರ್ಣ ವರದಿಯೊಂದಿಗೆ ಸರ್ಕಾರದ ಮೂಲಕ ಕೈಗಾರಿಕಾ ಪ್ರತಿನಿಧಿಗಳು ರೈತರ ಸಭೆಗಳಲ್ಲಿ ಪ್ರತಿಯೊಂದು ವಿವರಗಳನ್ನು ಮಂಡಿಸುತ್ತಾರೆ. ಭೂಮಿ ಬಿಟ್ಟುಕೊಡಲು ರೈತರು ಒಪ್ಪಿಗೆ ಕೊಟ್ಟ ನಂತರ ಭೂಮಿಗೆ ನೀಡುವ ಪರಿಹಾರದ ಮೊತ್ತವನ್ನು ನಿಗದಿ ಮಾಡಲಾಗುತ್ತದೆ. ಆ ನಂತರ ಉದ್ಯೋಗ ಮಾಡಲು ತಯಾರಿ ಇರುವ ಗ್ರಾಮದ ಜನತೆಗೆ ಸಂಪೂರ್ಣ ಅವಕಾಶ ಕಲ್ಪಿಸಲಾಗುತ್ತದೆ. ಕೊನೆಯಲ್ಲಿ ಕೈಗಾರಿಕೆ ಸ್ಥಾಪನೆಯಾಗಲಿರುವ ಪ್ರದೇಶದ ಅಭಿವೃದ್ಧಿ ಮೂಲ ಸೌಕರ್ಯಗಳನ್ನು ಒದಗಿಸುವ ಕುರಿತು ಚರ್ಚೆ ನಡೆಸಲಾಗುತ್ತದೆ. ಸಮಯ ನಿಗದಿ ಮಾಡಿ ಕೈಗಾರಿಕೆಗಳನ್ನು ಪ್ರಾರಂಭಿಸಲಾಗುತ್ತದೆ. ಇದರ ಉಸ್ತುವಾರಿಯನ್ನು ಸರ್ಕಾರದ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ನಡೆಸುತ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಹೋಬಳಿ ಮಟ್ಟದ ಕೈಗಾರಿಕೆ ಸ್ಥಾಪನೆಯಾಗಿದ್ದು, ಅದರ ವಿವರಗಳನ್ನು ನೋಡೋಣ ಬನ್ನಿ. ಕೈಗಾರಿಕೆಯೊಂದು ಹೋಬಳಿ ಕೇಂದ್ರದಲ್ಲಿ ಸ್ಥಾಪನೆ ಮಾಡಿದ್ದಲ್ಲಿ ಆಗುವ ಲಾಭಗಳು ಅಷ್ಟಿಷ್ಟಲ್ಲ. ಸ್ಥಳೀಯರಿಗೆ ಉದ್ಯೋಗಗಳು ಲಭ್ಯವಾಗುತ್ತವೆ. ಉದ್ಯೋಗಿಗಳು ಹಳ್ಳಿಯಲ್ಲಿ ವಾಸವಾಗಿದ್ದು ಕೆಲಸಕ್ಕೆ ಬಂದು ಹೋಗುತ್ತಾರೆ. ಅದರಿಂದಾಗಿ ಜಂಟಿ ಕುಟುಂಬ ವ್ಯವಸ್ಥೆ ನೆಮ್ಮದಿ ಕಾಣುತ್ತದೆ. ಕೃಷಿಯಲ್ಲಿ ಸಂಕಷ್ಟ ಬಂದರೂ ಕುಟುಂಬದ ಒಬ್ಬ ಸದಸ್ಯರು ಮಾಸಿಕ ಆದಾಯ ಅಥವಾ ದಿನಗೂಲಿ ಆದಾಯದಿಂದ ಜೀವನ ನಿರ್ವಹಣೆ ಸುಗಮವಾಗಿರುತ್ತದೆ. ಕೈಗಾರಿಕಾ ಕೇಂದ್ರದಲ್ಲಿ ವಸತಿ ವ್ಯವಸ್ಥೆ ಮಾಡುವ ಅಗತ್ಯವಿರಲಾರದು. ಅದರಿಂದಾಗಿ ಒಂದೆಡೆ ಹಣ ಉಳಿತಾಯವಾಗುತ್ತದೆ, ಮತ್ತೊಂದೆಡೆ ಪರಿಸರ ರಕ್ಷಣೆಯಾಗುತ್ತದೆ. ಇಂತಹ ಹೋಬಳಿ ಕೇಂದ್ರಿತ ಕೈಗಾರಿಕೆಯಿಂದ ಗ್ರಾಮಗಳು ನೆಮ್ಮದಿಯನ್ನು ಕಾಣಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ಸರ್ಕಾರಗಳು ಗ್ರಾಮೀಣಾಭಿವೃದ್ಧಿಯನ್ನು ಕೈಗಾರಿಕಾ ನೀತಿಯೊಂದಿಗೆ ಜೋಡಿಸುವಂತಾಗಬೇಕಿದೆ. ಆಗಲೇ ನಗರದತ್ತ ಜನತೆಯ ವಲಸೆಯನ್ನು ತಡೆಯಲು ಸಾಧ್ಯವಾಗುತ್ತದೆ. ಕೇಂದ್ರೀಕೃತ ಕೈಗಾರಿಕೆ ವ್ಯವಸ್ಥೆ ಹಾಗೂ ಕೈಗಾರಿಕಾ ಕಾರಿಡಾರ್ಗಳನ್ನು ಸ್ಥಾಪಿಸುವುದನ್ನು ಹಾಗೂ ನಗರಗಳಲ್ಲಿ ಕೊಳಚೆ ಪ್ರದೇಶಗಳನ್ನು ತಡೆಯಬಹುದಾಗಿದೆ. ಗೆಳೆಯರೇ, ಕಾಂಗ್ರೆಸ್ ಸರ್ಕಾರದ ಹಿಂದಿನ ಅವಧಿಯಲ್ಲಿ ಸ್ಥಾಪಿಸಲ್ಪಟ್ಟ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಇದಕ್ಕೊಂದು ಜೀವಂತ ಮಾದರಿಯಾಗಿದೆ. ರಾಯಚೂರು ಜಿಲ್ಲೆಯ ದೇವಸೊಗೂರು ಹೋಬಳಿ ಕೇಂದ್ರದಲ್ಲಿ ಸ್ಥಾಪಿಸಲ್ಪಟ್ಟ ವಿದ್ಯುತ್ ಉತ್ಪಾದನಾ ಘಟಕ ಹೋಬಳಿಯ ಎಲ್ಲಾ ಹಳ್ಳಿಯ ಜನರಿಗೆ ಆಶ್ರಯ ತಾಣವಾಗಿದೆ. ಚಿಕ್ಕ ಗ್ರಾಮವಾಗಿದ್ದ ದೇವಸೊಗೂರು ಇಂದು ಪಟ್ಟಣವಾಗಿ ಶಕ್ತಿನಗರದ ಹೆಸರಿನಲ್ಲಿ ಸುಮಾರು 16,000 ಜನರಿಗೆ ಸ್ವಯಂ ಉದ್ಯೋಗಗಳನ್ನು ಒದಗಿಸಿಕೊಟ್ಟಿದೆ. ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಘಟಕವನ್ನು RTPS ಎಂದು ಕರೆಯಲಾಗುತ್ತದೆ. ಸುಮಾರು 3,000 ನೌಕರರು, 2,000 ಜನ ಕಾರ್ಮಿಕರು, ಹಲವು ಸಾವಿರ ಸ್ವಯಂ ಉದ್ಯೋಗಿಗಳಿಗೂ ಆಶ್ರಯ ತಾಣವಾಗಿ ಪರಿವರ್ತನೆಗೊಂಡಿದೆ. 1980ರ ಸುಮಾರಿನಲ್ಲಿ ಸ್ಥಾಪನೆಗೊಂಡ RTPS ತಾಂತ್ರಿಕ ನೈಪುಣ್ಯತೆ ಇರುವವರನ್ನು ರಾಜ್ಯದೆಲ್ಲೆಡೆಯಿಂದ ನಿಯುಕ್ತಿ ಮಾಡಿದ್ದು, ಅದರೊಟ್ಟಿಗೆ RTPSಗಾಗಿ ಭೂಮಿ ಕಳೆದುಕೊಂಡ ರೈತರ ಮಕ್ಕಳಿಗೆ ಉದ್ಯೋಗಗಳನ್ನು ಒದಗಿಸಲಾಯಿತು. ವಿಶೇಷವಾಗಿ ಗುತ್ತಿಗೆ ಕಾರ್ಮಿಕರನ್ನು ಹಾಗೂ ದಿನಗೂಲಿ ಕಾರ್ಮಿಕರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಕೆಲಸ ಕೊಡಲಾಯಿತು. ಹೋಬಳಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಾಸವಾಗಿದ್ದ ಕೃಷಿ ಕೂಲಿಕಾರರು ಮತ್ತು ಬಡ ರೈತರು ಹಾಗೂ ಮಧ್ಯಮ ರೈತರು ಅದರ ಪ್ರಯೋಜನವನ್ನು ಪಡೆದುಕೊಂಡರು. ಕೃಷಿಯಿಂದ ವಾರ್ಷಿಕ ಆದಾಯದ ಮೇಲೆ ಅವಲಂಬಿತವಾಗಿದ್ದ ಬಡ ಹಾಗೂ ಮಧ್ಯಮ ರೈತರು ತೀರಾ ಸಂಕಷ್ಟದಲ್ಲಿದ್ದು RTPSನಲ್ಲಿ ಕೆಲಸ ಪಡೆದುಕೊಂಡು ಮಾಸಿಕ ಆದಾಯ ಪಡೆಯುವಂತಾಯಿತು. ಆದ್ದರಿಂದಾಗಿ ಆ ಹೋಬಳಿಯಿಂದ ನಗರದತ್ತ ವಲಸೆ ಹೋಗುವುದು ನಿಂತೇ ಹೋಯಿತು. ಮಳೆಯಾಶ್ರಿತ ಪ್ರದೇಶವಾಗಿದ್ದರೂ ಕೂಡ ರೈತರು RTPSನ ಆದಾಯ ಮೂಲದಿಂದಾಗಿ ಕೃಷಿ ಭೂಮಿಯನ್ನು ಉಳಿಸಿಕೊಂಡು ಹಿರಿಯರು, ಮಕ್ಕಳು, ಮೊಮ್ಮಕ್ಕಳೊಂದಿಗೆ ಮಕ್ಕಳಿಗೆ ಸೂಕ್ತ ಶಿಕ್ಷಣ ವ್ಯವಸ್ಥೆಯೊಂದಿಗೆ ಕನಿಷ್ಠ ನೆಮ್ಮದಿಯ ಬದುಕನ್ನು ಕಂಡುಕೊಂಡಿದ್ದಾರೆ. ಗೆಳೆಯರೇ, RTPS ಘಟಕವನ್ನು ಸ್ಥಾಪಿಸಿರುವ ಹಿಂದಿನ ಸರ್ಕಾರದ ಯೋಜನೆ ಯೋಜಿತವಾದ್ದೇನಲ್ಲ. ದೇವಸೊಗೂರು ಗ್ರಾಮ ಕೃಷ್ಣಾ ನದಿ ಪಕ್ಕದಲ್ಲಿದ್ದು, ಅದರೊಟ್ಟಿಗೆ ಕಲ್ಲಿದ್ದಲು ತರಿಸಿಕೊಳ್ಳಲು ಪಕ್ಕದಲ್ಲಿ ಇರುವ ರೈಲ್ವೆ ಲೈನ್ನನ್ನು ಬಳಸಿಕೊಂಡು ಸ್ಥಾಪಿಸಲ್ಪಟ್ಟಿದೆ. ಆದರೆ ಅದೇ ಯೋಜನೆ ಇಂದು ಆತ್ಮಹತ್ಯೆಗಳಿಲ್ಲದ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿಗೆ ರಕ್ಷಣಾತ್ಮಕ ಯೋಜನೆಯಾಗಿ ಒಂದು ಮಾದರಿಯಾಗಿದೆ.
ಇಂತಹ ಮಾದರಿಗಳನ್ನು ಯೋಜಿತವಾಗಿ ಪ್ರತಿ ಹೋಬಳಿ ಕೇಂದ್ರಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಕೈಗಾರಿಕಾ ತರಬೇತಿ ಕೇಂದ್ರಗಳನ್ನು, ಕೃಷಿ ಆಧಾರಿತ ಡಿಪ್ಲೊಮೊ ಹಾಗೂ ಇತರ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸುವಂತಾಗಬೇಕು. ಎಲ್ಲ ಹೋಬಳಿ ಕೇಂದ್ರಗಳನ್ನು ಹೆದ್ದಾರಿಗಳಿಗೆ ಜೋಡಿಸುವಂತಾಗಬೇಕು. ಪ್ರಸ್ತುತ ರಾಜ್ಯದಲ್ಲಿರುವ ವಿಮಾನ ನಿಲ್ದಾಣಗಳಿಗೆ ಚಾಲನೆ ಕೊಡುವಂತಾಗಬೇಕು. ಆ ಮುಖಾಂತರ ಬಂಡವಾಳ ಹೂಡಿಕೆದಾರರು 1 ಗಂಟೆಯಲ್ಲಿ ವಿಮಾನ ನಿಲ್ದಾಣದಿಂದ ಹೆದ್ದಾರಿಯ ಮುಖಾಂತರ ಹೋಬಳಿ ಕೇಂದ್ರಕ್ಕೆ ತಲುಪಲು ಸಾಧ್ಯವಾಗುತ್ತದೆ. ಗ್ರಾಮೀಣಾಭಿವೃದ್ಧಿ ಹಾಗೂ ಕೃಷಿ ಕೂಲಿಕಾರರ ಕುಟುಂಬಗಳ ಆದಾಯ ಮೂಲಗಳನ್ನು ರೂಪಿಸಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ಪ್ರತ್ಯೇಕ ಬಂಡವಾಳ ಹೂಡಿಕೆ ಇಲ್ಲದೆ ಧೋರಣಾತ್ಮಕ ಬದಲಾವಣೆಗಳಿಂದ ಸರ್ಕಾರಗಳು ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕಾಗುತ್ತದೆ. ಗೆಳೆಯರೇ, ಕೈಗಾರಿಕೆಗಳನ್ನು ಸ್ಥಾಪಿಸಲು ಅಗತ್ಯವಿರುವ ಭೂಮಿಯನ್ನು ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿ ಸ್ವಾಧೀನಪಡಿಸಿಕೊಳ್ಳುವುದರ ಬದಲಾಗಿ ಭೂಮಿ ಬಿಟ್ಟುಕೊಡುವ ರೈತರನ್ನು ಕೈಗಾರಿಕೆಯಲ್ಲಿ ಪಾಲುದಾರರನ್ನಾಗಿ ಮಾಡುವ ಮುಖಾಂತರ ಕೈಗಾರಿಕೆಯನ್ನು ರೈತ ಮಿತ್ರ ಯೋಜನೆಯನ್ನಾಗಿ ಪರಿವರ್ತಿಸಬೇಕಾಗಿದೆ. ಅದಕ್ಕಾಗಿ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಕೈಗಾರಿಕೋದ್ಯಮಗಳಿಗೆ ಒದಗಿಸಿ, ಪುಕ್ಕಡೆ ಮೂಲ ಸೌಕರ್ಯಗಳನ್ನು ಒದಗಿಸಿ, ಬ್ಯಾಂಕಿನಲ್ಲಿರುವ ಜನಸಾಮಾನ್ಯರ ಉಳಿತಾಯದ ಹಣವನ್ನೇ ಸಾಲ ರೂಪವಾಗಿ ಕೊಟ್ಟು ಜನರ ತೆರಿಗೆ ಹಣದಿಂದ ಸಹಾಯಧನವನ್ನು ಒದಗಿಸುವುದನ್ನು ಸಾಲ ರೂಪವಾಗಿ ಕೊಟ್ಟು ಕೈಬಿಡಬೇಕಾಗಿದೆ. ಪ್ರಸ್ತುತ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಯನ್ನು ಕಾಪಾಡುವುದರ ಬದಲಾಗಿ ರೈತರು ಹಾಗೂ ಗ್ರಾಮಗಳ ಹಿತಾಸಕ್ತಿಯನ್ನು ಕಾಪಾಡುವಂತಾಗಲು ಗ್ರಾಮ ಸ್ವರಾಜ್ಯದ ವಿಕೇಂದ್ರೀಕೃತ ಆರ್ಥಿಕ ನೀತಿಯನ್ನು ಸರ್ಕಾರಗಳು ಜಾರಿಗೊಳಿಸುವ ಬದ್ಧತೆಯನ್ನು ತೋರಬೇಕಾಗಿದೆ. ಆಗಲೇ ಸಂಪತ್ತು ಕೆಲವೇ ವ್ಯಕ್ತಿಗಳಲ್ಲಿ ಕ್ರೋಢೀಕರಣ ಆಗುವ ಬದಲಾಗಿ ಬಹುಸಂಖ್ಯಾತ ಜನ ಸಮುದಾಯದ ಕೊಳ್ಳುವ ಶಕ್ತಿ ಹೆಚ್ಚುವಂತಾಗುತ್ತದೆ. ಹೆಚ್ಚು ಜನರ ಜೋಬಿನಲ್ಲಿ ಹಣವಿರುವಾಗ ವಸ್ತುಗಳ ಖರೀದಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಆಗ ವಸ್ತುಗಳ ಉತ್ಪಾದನೆ ವೇಗ ದೊರೆಯುತ್ತದೆ. ಆಗಲೇ ಹೆಚ್ಚೆಚ್ಚು ಕೈಗಾರಿಕೆಗಳು ಸ್ಥಾಪನೆಗೊಳ್ಳುತ್ತವೆ. ಹೆಚ್ಚು ಜನರಿಗೆ ಉದ್ಯೋಗಗಳು ಕೂಡ ದೊರಕುತ್ತವೆ. ಮತ್ತೆ ಅವರ ಕೈಯಲ್ಲಿ ಹಣ ಬರುವಾಗ ಮಾರುಕಟ್ಟೆ ವಿಸ್ತರಣೆಯಾಗುತ್ತಾ ಹೋಗುತ್ತದೆ. ಆಗಲೇ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ನನಸಾಗುತ್ತದೆ. ಪ್ರಜಾಪ್ರಭುತ್ವ ಬಲಗೊಳ್ಳುತ್ತದೆ. ಬಹುಜನತೆಯ ಮುಖದಲ್ಲಿ ಮಂದಹಾಸ ಮೂಡುತ್ತದೆ. ಗ್ರಾಮ ಸ್ವರಾಜ್ಯ ಮೀಡಿಯಾ ಕನಸು ಕೂಡ ಇದೇ ಆಗಿದೆ. ಗೆಳೆಯರೇ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.